ವೀಕ್ನೆಸ್ ಇರ್ತವೆ, ಸಣ್ಣ ಪುಟ್ಟ ಲೋಪದೋಷಗಳಿರ್ತವೆ. ಅವನ್ನೆಲ್ಲವನ್ನು ಪಕ್ಕಕ್ಕಿಟ್ಟರೆ ಈ ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಆದಿವಾಸಿಗಳ ಬದುಕಿನಲ್ಲಿ ಆಕಸ್ಮಿಕ ಏನಾದರೂ ಸಣ್ಣದೊಂದು ಬೆಳಕು ಸಂಕ್ರಮಣ ಕಂಡಿದೆ ಅಂತ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ದ ರಾಯ್ ಡೇವಿಡ್ ಶ್ರೀಕಾಂತ್ ಕಂಡಿದೆ. ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆಕಸ್ಮಿಕ ನೀವು ಹೇಳಿದ್ರು ಆ ಮಾತು ಸತ್ಯನೋ ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಒಂದು ದಾಖಲೆ ಮಾಡಬಾರ್ದು. ನಾನು ಮಾಡಿದ ದಾಖಲೆ ನೋಡ್ಕೊಳ್ಳೋದು. ಸೊ ಈ ಥರದಲ್ಲಿ ಬೆಳೆದು ಬಂದಂಥ ಈ 3 ಜನ ಭಾಳ ವರ್ಷಗಳಿಂದ ನನ್ನ ಗೆಳೆಯರು. ಸೊ 3 ವರ್ಷಗಳಿಂದ ಗೆಳೆಯರು, 4 ವರ್ಷಗಳಿಂದ. ರಾಯ್ ಡೇವಿಡ್ ಅಂದ್ರೂ ಹೋದ್ರೆ ನಾವು ಮೊದಲು ಗೆಸ್ಟ್ ಹೌಸಲ್ಲಿ ಉಳ್ಕೊಳ್ತಾ ಇದ್ವಿ. ನಾವೆಲ್ಲ ಆಫೀಸಲ್ಲೇ ಇರ್ತೀವಿ ಅಥವಾ ಇಲ್ಲಿ ಚಿಕ್ಕಬಳ್ಳೂರು ತಿಂದಾಗಟ್ಟಲೆ ಇರ್ತೀವಿ. ಚಿಕ್ಕಬಳ್ಳೂರಲ್ಲಿ ತುಂಬ ಕಷ್ಟ ಮಾಡ್ತೀವಿ ಚಿಕ್ಕಬಳ್ಳೂರಿಗೆ. ಅದು ಹೇಗೆ ಅಂತಂದರೆ ಸಂಬಂಧ ಸಾರು ಗೀರು ಅನ್ನೋ ಥರ ಏನಲ್ಲ ಸಂಬಂಧ. ಏನಾಗಿಲ್ಲ ಫ್ಯಾಮಿಲಿ ಕೂತ್ಕೊಳ್ತೀವಿ, ಏನೋ ಬೇರೆ ಸಂಬಂಧ ಹಾಗೆ ನನ್ನ ಹುಡುಗಿ ಡಾಕ್ಟರ್ ಇರ್ತಿದ್ದೆ. ಸೊ ಈಗ ಬರ್ತಾ ಇದ್ವಿ, ನಾನು ಚೆನ್ನಾಗೇ ಇದ್ವಿ. ಅದನ್ನು ಅವರು ಮೊನ್ನೆ ಅವರು ಇರೋದಕ್ಕೆ 15 ದಿನ ಮುಂಚೆ ಸಹಿತ ಅವ್ರ ಜೊತೆಲಿ ಇದ್ದೆ. ನಾನು 2 ದಿನ 3 ದಿನ ಅವ್ರ ಮನೇಲೇ ಇದ್ದೆ. ಸೊ ಇಷ್ಟೆಲ್ಲಾಗಿ ಹಠಾತ್ತಾಗಿ ಅವ್ರು ಹೋಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಒಂದು ಸಣ್ಣ ಅನುಮಾನ ಅಂತ ಬಂದಿತ್ತು. ಯಾಕೆಂದರೆ ನಾವು ಅವತ್ತು ವಿರಾಜಪೇಟೆ ಕಡೆಗೆ ಹೋಗಿದ್ವಿ. ವಿರಾಜಪೇಟೆ ಅಲ್ಲಾಗ ಹಾಡಿಗೆ ಹೋಗ್ಬೇಕಾಯಿತು. ಹಾಡಿಗೆಲ್ಲ ಮುಗಿಸ್ಕೊಂಡು ವಿರಾಜಪೇಟೆಗೆ ಹೋಗ್ತೀವಿ. ವಿರಾಜಪೇಟೆ ಪುಟ್ಟಾಗಿ ಹೋಗಿ ಊಟ ಮಾಡೋಕ್ಕೆ ವರ್ಷ ಸ್ವಲ್ಪ ಲೇಟ್ ಆಯಿತು. ಲೇಟ್ ಆಯಿತು ಅಂದ್ರೆ 3:30-4 ಗಂಟೆ ಆಯಿತು. ಊಟ ಮಾಡಿದ್ವಿ. ಅಲ್ಲಿ ಪುಟ್ಟಾಗಿ ಹೋಗಿ ಪುಟ್ಟ ಕೂತ್ಕೊಂಡಾಗ ರಾಯ್ ಮೂಗ್ನಲ್ಲಿ ರಕ್ತ ಬಂತು. ಆ್ಯಕ್ಚುಲಿ ಅದು ಒಳ್ಳೆ ಲಕ್ಷಣ ಅಲ್ಲ. ಹಶ್ವಾನಿಂದ ಕಾರಣದಿಂದ ಊಟ ಲೇಟ್ ಆಯಿತು ಅನ್ನೋ ಕಾರಣದ ಮೂಗಲ್ಲಿ ರಕ್ತ ಬರ್ತಾ ಇರೋದು, ರಕ್ತ ಬರೋದು ಒಳ್ಳೆ ಲಕ್ಷಣ ಅಲ್ಲ. ನಾನು ಅವತ್ತು ರಾತ್ರಿ ಮನೆಗೆ ಕರ್ಕೊಂಡ್ಬಂದು ಮನೆಗೆ ಬಿಟ್ಟುಬಿಟ್ಟು ಸ್ಪಷ್ಟವಾಗಿ ಹೇಳಿದ ಗೇಟಲ್ಲಿ ನಿಂತ್ಕೊಂಡು ಯಾವುದೇ ಕಾರಣದಿಂದ ಆರೋಗ್ಯ ಸರಿ ಹೋಗಿದೆ ಅಂತೇಳಿ ನಿಗ್ರಾಡೋದು, ಇದು ಮಾಡೋದು, ಓವರ್ ಆ್ಯಕ್ಟಿವ್ ಆಗೋದು ಎಲ್ಲ ಮಾಡಬೇಡಿ. ಆಮೇಲೆ ಸ್ವಲ್ಪ ಇನ್ನೊಂದು ತಂದುಕೊಳ್ಳಿ, ಒಳ್ಳೆಯದಾಗುತ್ತೆ. ಆಮೇಲೆ ಸರಿಯೋದು ಎಲ್ಲವೂ ಸರಿಯೋದು ನೋಡ್ಕೊಳ್ಳೋಣ. ಯಾಕೆಂದರೆ ನಾವು 2ನೇ ಸಾರಿ ಇನ್ನು ಹಾಕ್ಸ್ಕೊಂಡ್ವಿ, ಸ್ಕಟ್ ಹಾಕ್ಸ್ಕೊಂಡ್ವಿ. ಸೊ ಅಷ್ಟು ಸುಲಭ ಅಲ್ಲ ದೇಹ ಆರೋಗ್ಯ. ಸೊ ಅಂಥ ಸಂದರ್ಭದಲ್ಲಿ ಆ ಮನುಷ್ಯ ಓವರ್ ಆ್ಯಕ್ಟಿವ್ ಆಗಿರ್ತಾರೆ. ಆಮೇಲೆ ನಾನು ಹೇಳ್ಬಿಟ್ಟೋದು, ಇಲ್ಲ ನನ್ನ ಜೊತೆ ನೀವು ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡೋಣ ಅಂತೀರ, ಬೇಡ ನೀವು ಮನೇಲಿ ಇದ್ದೀನಿ, ನೀವು ನಾನು ಬರ್ತೀನಿ ಅಂತ ಹೇಳಿ ಹೋದೆ. ಸೊ ಹೀಗಾಗಿದ್ದಾದಮೇಲೆ 10 ದಿನ 12 ದಿನ ಅಷ್ಟೇ ರಾಯ್ ತೀರೋದು. ಸೊ ಒಂದಂತಂದರೆ ರಾಯ್ ತೀರೋಗ್ಬಿಟ್ಟಿದ್ದಾರೆ ಅಂತ ಏನೋ ದುಃಖಿತರಾಗಿ ಕಣ್ಣಿಗೆ ಸುರಿಸಿ ಇದು ಮಾಡುವಂಥ ಇವೆಲ್ಲ ನನ್ನ ಮನಸ್ಸಿಗೆ ಇಲ್ಲ. ನಾವು ಯಾರು ಮಾಡೋದು ಇಲ್ಲ ಅದನ್ನು. ಆಮೇಲೆ ಹೆಣ ಒಂದು ಮರುಕ್ಷಣದಲ್ಲಿ ಇದು ಆಸ್ತಿ ಲೆಕ್ಕ ಆಗ್ತಾ ಇರ್ತೇವೆ. ಮನೇಲಿ ಮಕ್ಕಳು ಹೇಳ್ತಿದ್ರು ಸಹಿತ ಅದೆಲ್ಲ ಬೇರೆ ವಿಷಯ. ಜಾತಸ್ಯ ಮರಣ ಧ್ರುವ, ಹುಟ್ಟೋದು ಆಕಸ್ಮಿಕ, ಸಾವತ್ತು ಗ್ಯಾರಂಟಿ.